ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂತಹ ಶಿಕ್ಷಕರ ನೇಮಕಾತಿ ಅದರಲ್ಲಿಯೂ ಮುಖ್ಯವಾಗಿ GPSTR ಆಗಿರ್ಬೋದು, HSTR ಆಗಿರ್ಬೋದು ಮತ್ತು PSTR ಎಕ್ಸಾಮ್ಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿವರಣಾತ್ಮಕ ಪ್ರಶ್ನೋತ್ತರಗಳು, ಅದರಲ್ಲಿಯೂ ಮುಖ್ಯವಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಭಾಗದ ಮೊದಲನೇ ಅಧ್ಯಾಯವಾದ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಪಾಠಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಮತ್ತು ಆಳವಾದ ವಿವರಣಾತ್ಮಕ ಪ್ರಶ್ನೆಗಳು ಹೇಗೆ ಬರ್ತವೆ ಎಂಬುದರ ಬಗ್ಗೆ ವಿವರವಾಗಿ ಚರ್ಚಿಸ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಮತ್ತು PSTR ಮತ್ತು HSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭಾವ್ಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ವಿಡಿಯೋನ ತಡ ಮಾಡದೆ ಪ್ರಾರಂಭಿಸೋಣ. ರಾಜ್ಯಶಾಸ್ತ್ರದ ವಿಭಾಗದಿಂದ ಮೊದಲನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳೇ? ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅಗತ್ಯವಾಗಿದೆ, ಚರ್ಚಿಸಿರಿ. ಅಥವಾ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂತ ಹೇಳಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರುತ್ತೆ. ಸೊ ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಸಮಯಾವಕಾಶ ಇದೆ. ಸೊ ಉತ್ತರಗಳನ್ನು ನಿಮ್ಮ ಪಾಯಿಂಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೀಬೇಕಂದ್ರೆ, ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ, ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ. ನಿಮಗೆ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸಿಗೆ ಕೇಳಿರ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು, 4 ಮಾರ್ಕ್ಸಿಗೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕಾನೂನು ನಿಯಮಗಳು ಪ್ರಕಟವಾಗಿದೆ. ಪ್ರತಿಯೊಬ್ಬರಿಗೂ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಪತ್ರಿಕೆ 2ರಲ್ಲಿ ವಿವರಣಾತ್ಮಕ 100 ಮಾರ್ಕ್ಸಿಗೆ ಪೇಪರ್ ಇರುತ್ತೆ. ಸೊ ಈ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮಗೆ ಮುಂದೆ ಬರುವಂಥ ತರಗತಿಗಳಲ್ಲಿ ನಾವು ಪ್ರತಿಯೊಂದು ವಿಷಯದ ಬಗ್ಗೆ, ಅಂದರೆ ಇತಿಹಾಸ ಆಲ್ರೆಡಿ ನಾವು 10ನೇ ತರಗತಿ ಕಂಪ್ಲೀಟ್ ಮಾಡಿದೆ. ಇನ್ನು 8 ಆಗಿರ್ಬೋದು, 9ನೇ ತರಗತಿ ಆಗಿರ್ಬೋದು, 6, 7 ಪ್ರತಿಯೊಂದು ತರಗತಿಯ ಇತಿಹಾಸ ಪ್ರಶ್ನೆಗಳನ್ನು ನಿಮಗೆ ನಾವು ಕೊಡ್ತೀವಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ನಿಮಗೆ ಭೂಗೋಳ ಆಗಿರ್ಬೋದು, ಮತ್ತು ಬಿಸ್ನೆಸ್ ಸ್ಟಡಿ ಮತ್ತು ಎಕನಾಮಿಕ್ಸ್ ಪ್ರತಿಯೊಂದು ಸಂಬಂಧ ಪ್ರಶ್ನೆಗಳನ್ನು ನಮ್ಮ ಚಾನಲಲ್ಲಿ ನಿಮಗೆ ನಾವು ದೊರಕಿಸ್ಕೊಡ್ತೀವಿ. ಅದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ, ಸಮರ್ಥಿಸಿ ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ನಿಮಗೆ ಡೈರೆಕ್ಟಾಗಿ ಪ್ರಶ್ನೆಗಳು ಕೇಳ್ತಾರೆ. ನಿಮಗೆ ಯಾವುದೇ ಎಕ್ಸ್ಪ್ಲನೇಷನ್ ಪಾಯಿಂಟ್ ವೈಸ್ ಎಕ್ಸಾಮ್ನಲ್ಲಿ ಉತ್ತರವನ್ನು ಬರೆದರೆ ಸಾಕು. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುವುದು, ಉದ್ಯೋಗಾವಕಾಶ ಕಲ್ಪಿಸುವುದು, ಜನರ ಪ್ರಾಣ ಹಾಗೂ ಆಸ್ತಿಗೆ ರಕ್ಷಣೆ, ನ್ಯಾಯ ಒದಗಿಸುವುದು, ಶಿಕ್ಷಣ ನೀಡುವುದು, ಅವಶ್ಯಕ ವಸ್ತುಗಳನ್ನು ಪೂರೈಸುವುದು, ದೇಶ ರಕ್ಷಣೆ, ಆರ್ಥಿಕ ಸಮಾನತೆಯನ್ನು ಉಂಟು ಮಾಡುವುದು. ಈ ಥರ ನೀವು ಎಕ್ಸಾಮಿನೇಷನಲ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ, ಲೂಥರ್ ಗುಲಿಕರ್ ಅವರ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳು. ಆಲ್ರೆಡಿ 2022 ಆಗಿರ್ಬೋದು ಮತ್ತು 2019ರಲ್ಲಿ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಪ್ರಶ್ನೆ ರಾಜ್ಯಶಾಸ್ತ್ರ ವಿಭಾಗದಿಂದ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಲೂಥರ್ ಗುಲಿಕರ್ ಅವರು ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಅಂತ ಹೇಳಿ ಎಂಬ ಇಂಗ್ಲೀಷ್ ಪದದಲ್ಲಿ ಸೂಚಿಸಿದ್ದಾರೆ. ಇದರ ವಿವರಣೆ ಯಾವ ರೀತಿ ಬರೀಬೇಕಂದ್ರೆ, ನೀವು P ಅಂದರೆ ಯೋಜಿಸುವಿಕೆ ಅಂದರೆ ಪ್ಲಾನಿಂಗ್, O ಅಂದರೆ ಸಂಘಟಿಸುವಿಕೆ ಆರ್ಗನೈಸಿಂಗ್, S ಅಂದರೆ ಸಿಬ್ಬಂದಿಗಳ ಪೂರೈಕೆ ಸ್ಟಾಫಿಂಗ್, D ಅಂದರೆ ನಿರ್ದೇಶಿಸುವಿಕೆ ಡೈರೆಕ್ಟಿಂಗ್, Co ಅಂದರೆ ಸಮನ್ವಯಗೊಳಿಸುವಿಕೆ ಅಂದರೆ ಕೋಆರ್ಡಿನೇಟಿಂಗ್, R ಅಂದರೆ ವರದಿ ನೀಡುವಿಕೆ ಅಂದರೆ ರಿಪೋರ್ಟಿಂಗ್, B ಅಂದರೆ ಆಯವ್ಯಯ ಸಿದ್ಧಪಡಿಸುವಿಕೆ ಅಂದರೆ ಬಜೆಟಿಂಗ್. ಈ ಥರ ನೀವು ಡೀಟೇಲ್ ಆಗಿ ಈ ಎಕ್ಸಾಮಿನೇಷನಲ್ಲಿ ಈ ಥರ ಉತ್ತರ ಬರುತ್ತೆ. ನಿಮ್ಗೆ ಕಂಪ್ಲೀಟ್ 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಕಂಪ್ಲೀಟ್ ದೊರೆಯುತ್ತೆ ವಿದ್ಯಾರ್ಥಿಗಳ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ನೇಮಕಾತಿ ವಿಧಗಳ ಕುರಿತು ವಿವರಿಸಿರಿ. ಅಥವಾ ಪ್ರತ್ಯಕ್ಷ ನೇಮಕಾತಿಯು ಪರೋಕ್ಷ ನೇಮಕಾತಿಗಿಂತ ಭಿನ್ನವಾಗಿದೆ ಹೇಗೆ? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳ, ರಿಪೀಟೆಡ್ ಪ್ರಶ್ನೆ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಪ್ರತ್ಯಕ್ಷ ನೇಮಕಾತಿ ಬಗ್ಗೆ, ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಎಂದು ಕರೆಯುತ್ತಾರೆ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದು, ಅಭ್ಯರ್ಥಿಗಳು ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು, ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ. ಇನ್ನು ಅದೇ ರೀತಿ ಪರೋಕ್ಷ ನೇಮಕಾತಿಗಳನ್ನು ನೋಡಬೇಕಾದ್ರೆ, ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಎಂದು ಕರೆಯುವರು. ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವವರನ್ನು ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದು, ನಿಗದಿತ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತವನ್ನು ಹೊಂದಿರಬೇಕು, ಪದೋನ್ನತಿ ಮತ್ತು ಬಡ್ತಿಯ ವಿಧಾನವಾಗಿದೆ. ವಿದ್ಯಾರ್ಥಿಗಳು, ನಿಮಗೆ 2 ಪ್ರಶ್ನೆಗಳನ್ನು ಮಿಕ್ಸ್ ಮಾಡಿ ಕೇಳಿದಾಗ ಪ್ರತ್ಯಕ್ಷ ನೇಮಕಾತಿಗೆ ನೀವು 4 ಪಾಯಿಂಟ್ಸ್ಗಳನ್ನು ಬರೀಬೇಕು ಮತ್ತು ಪರೋಕ್ಷ ನೇಮಕಾತಿಗೆ 4 ಪಾಯಿಂಟ್. ಅಂದರೆ ನಿಮಗೆ ಪ್ರತ್ಯಕ್ಷ ನೇಮಕಾತಿಯಲ್ಲಿ ಬರೆದಾಗ ನಿಮ್ಮ 4 ಪಾಯಿಂಟ್ಸ್ ಬರೆದಾಗ ನಿಮಗೆ ಹಾಫ್ ಮಾರ್ಕ್ಸ್ 1 ಪಾಯಿಂಟಿಗೆ ಕೊಡ್ತಾರೆ. ಅಂದರೆ ನಿಮಗೆ 2 ಮಾರ್ಕ್ಸ್ ಪ್ರತ್ಯಕ್ಷ ನೇಮಕಾತಿಯಲ್ಲಿ ಆಗುತ್ತೆ. ಅದೇ ರೀತಿ ಪರೋಕ್ಷ ನೇಮಕಾತಿಯಲ್ಲಿ 2 ಪಾಯಿಂಟ್ಸ್ ನಿಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ರಚನೆಯನ್ನು ವಿವರಿಸಿರಿ. ವಿದ್ಯಾರ್ಥಿಗಳು, ನಿಮ್ಮ ಉತ್ತರಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಉತ್ತರಗಳು ಹೇಗಿರುತ್ತೆ ಅಂತ ನಾವು ಅನಲೈಸ್ ಮಾಡಿ ನಿಮಗೆ ರಿಪ್ಲೈಯನ್ನು ಕೊಡೋ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ. ಅದೇ ರೀತಿ ನೋಡೋದಾದರೆ ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರಿಬೇಕಂದ್ರೆ,
ಸಂವಿಧಾನದ ವಿಧಿ 315ರ ಅಡಿಯಲ್ಲಿ ಸ್ಥಾಪಿತವಾಗಿರುವ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು 10 ಜನ ಸದಸ್ಯರು ಇರ್ತಾರೆ. ಇವರುಗಳನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಇವರ ಅಧಿಕಾರಾವಧಿಯು 6 ವರ್ಷಗಳು ಅಥವಾ 65 ವರ್ಷಗಳ ವಯೋಮಿತಿಯಾಗಿದೆ. ನಿಮಗೆ ಈ ಪ್ರಶ್ನೆಯನ್ನು ಕೇಳಿದ್ರೆ 2 ಮಾರ್ಕ್ಸ್ಗೆ ಕೇಳಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಪಟ್ಟಿ ಮಾಡಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು, ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು, ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು, ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಈ ಥರ ಉತ್ತರವನ್ನು ಎಕ್ಸಾಮಿನೇಷನಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳ. ಮಿನಿಮಮ್ ನೀವು 3 ಮಾರ್ಕ್ಸಿಗೆ 6 to 7 ಪಾಯಿಂಟ್ಸ್ಗಳನ್ನು ಬರೀಬೇಕು. 4 ಮಾರ್ಕ್ಸಿಗೆ ಮಿನಿಮಮ್ 8 to 9 ಪಾಯಿಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಬರೀಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 7ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗವು ನೇಮಕಾತಿ ಮಾಡುವ ಪ್ರಮುಖ ನಾಗರಿಕ ಸೇವೆಗಳನ್ನು ಹೆಸರಿಸಿರಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, IAS ಭಾರತೀಯ ಆಡಳಿತ ಸೇವೆ, IPS ಭಾರತೀಯ ಪೊಲೀಸ್ ಸೇವೆ, IFS ಭಾರತೀಯ ವಿದೇಶಾಂಗ ಸೇವೆ, IRS ಭಾರತೀಯ ಕಂದಾಯ ಸೇವೆ, IFOS ಭಾರತೀಯ ಅರಣ್ಯ ಸೇವೆ, IAS ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಖಾತೆಗಳ ಸೇವೆ. ಈ ಥರ ನೀವು ಪಾಯಿಂಟ್ ವೈಸ್ ನಿಮಗೆ 2 ಮಾರ್ಕ್ಸ್ ಆಗಿದ್ದು 3 ಮಾರ್ಕ್ಸ್ ಕೇಳಿದ್ರೆ ನೀವು ಉತ್ತರವನ್ನು ಪಡಿಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ, ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಗಳ 3 ಹಂತಗಳು ಯಾವುವು ಮತ್ತು ಕೇಂದ್ರ ಗೃಹ ಮಂತ್ರಾಲಯ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ಹೆಸರಿಸಿ. ಇಲ್ಲೇನು ಮಾಡಿದ್ದಾರೆ ವಿದ್ಯಾರ್ಥಿಗಳು, ನಿಮಗೆ ಪ್ರಶ್ನೆಗಳನ್ನು 2 ಪ್ರಶ್ನೆಗಳನ್ನು ಮಿಕ್ಸ್ ಮಾಡಿ ಒಂದೇ ಪ್ರಶ್ನೆ ಆಗಿ ರಚನೆ ಮಾಡಿದ್ದಾರೆ. ಅಂದರೆ ನೀವು ನಾಗರಿಕ ಸೇವಾ ಪರೀಕ್ಷೆಗಳ 3 ಹಂತಗಳನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ದೊರೆಯುತ್ತೆ. ಕೇಂದ್ರ ಗೃಹ ಮಂತ್ರಾಲಯ ಹೊಂದಿರುವ ಸಶಸ್ತ್ರ ಸೇನಾ ಪಡೆಗಳನ್ನು ಹೆಸರಿಸಿದರೆ ನಿಮಗೆ 2 ಮಾರ್ಕ್ಸ್ ದೊರೆಯುತ್ತೆ ವಿದ್ಯಾರ್ಥಿಗಳ. ಈ ಪ್ರಶ್ನೆಗೆ ಯಾವ ಥರ ನೀವು ಉತ್ತರವನ್ನು ಬರೀಬೇಕಂದ್ರೆ, ಪರೀಕ್ಷೆ 3 ಹಂತಗಳು: ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಸಂದರ್ಶನ. ಇದನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸಿಂದ 2 ಮಾರ್ಕ್ಸ್ ದೊರೆಯುತ್ತೆ ವಿದ್ಯಾರ್ಥಿಗಳ. ಅದೇ ರೀತಿ ಇದರಲ್ಲಿ ಏನು ಬರೀಬೇಕಂದ್ರೆ, ಸಶಸ್ತ್ರ ಸೈನಿಕ ಪಡೆಗಳ ಬಗ್ಗೆ ಬರೆದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಗಡಿ ಭದ್ರತಾ ಪಡೆ, ರೈಲ್ವೆ ರಕ್ಷಣಾ ಪಡೆ. ಈ ಥರ ನೀವು ಬರೆದ್ರೆ ಮೇಲಿನ ಪ್ರಶ್ನೆಗೆ ನೀವು 2 ಪ್ರಶ್ನೆಗಳನ್ನು ಮಿಕ್ಸ್ ಮಾಡಿದಾಗ ಅಲ್ಲಿ 3 ಪಾಯಿಂಟ್ಸ್ಗಳು ಬರೆದಾಗ ನಿಮಗೆ 2 ಮಾರ್ಕ್ಸ್ ದೊರೆಯುತ್ತೆ ಮತ್ತು ಸಶಸ್ತ್ರ ಸೇನಾ ಪಡೆಗಳು ಬರೆದಾಗ ನಿಮಗೆ 2 ಮಾರ್ಕ್ಸ್ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಈ ಥರ ನೀವು ಉತ್ತರಗಳನ್ನು ಎಕ್ಸಾಮಿನೇಷನಲ್ಲಿ ಬರಲೇಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ, ಕರ್ನಾಟಕ ಲೋಕಸೇವಾ ಆಯೋಗದ ರಚನೆಯನ್ನು ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಸಂವಿಧಾನದ 315ನೇ ವಿಧಿಯಂತೆ 18/5/1950 ಸ್ಥಾಪಿಸಲ್ಪಟ್ಟಿದೆ. ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು 11 ಜನ ಸದಸ್ಯರಿರ್ತಾರೆ. ಇವರುಗಳನ್ನು ರಾಜ್ಯಪಾಲರು ನೇಮಿಸುತ್ತಾರೆ. ಇವರ ಅಧಿಕಾರಾವಧಿಯು 6 ವರ್ಷಗಳು ಅಥವಾ 62 ವರ್ಷಗಳ ವಯೋಮಿತಿಯೂ ಆಗಿದೆ. ಇದು 2 ಮಾರ್ಕ್ಸಿಗೆ ಕೇಳಬಹುದು ಪ್ರಶ್ನೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಮತ್ತು ಕೊನೆ ಪ್ರಶ್ನೆ ನೋಡೋಣ. ಅಧ್ಯಾಯ 1ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಪಟ್ಟಿ ಮಾಡಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕು, ನಿಮ್ಮ ಪಾಯಿಂಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ರಾಜ್ಯ ಸರ್ಕಾರಿ ಸೇವೆಗೆ ಪ್ರತ್ಯೇಕ ಅಧಿಕಾರಿಗಳನ್ನು ನೇಮಕ ಮಾಡುವುದು, ಕೆಲವು ಹುದ್ದೆಗಳಿಗೆ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು, ಶಿಸ್ತು ಮತ್ತು ಪೂರ್ವಾನೆಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು, ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಮನ್ವಯಗೊಳಿಸುವುದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿ. ಕೊನೆಯ ಪ್ರಶ್ನೆ, ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ವಿವರಿಸಿರಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು. ಇದಕ್ಕಾಗಿ ರಾಜ್ಯಗಳ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿವೆ. ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯ ರಾಜ್ಯ ಗೃಹ ಮಂತ್ರಿಯ ಅಧೀನದಲ್ಲಿರುತ್ತದೆ. ರಾಜ್ಯ ಗೃಹ ಮಂತ್ರಿಯ ಪೊಲೀಸ್ ಆಡಳಿತಕ್ಕೆ ಸಂಬಂಧಪಟ್ಟ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ. ಗೃಹ ಇಲಾಖೆಯ ಕಾರ್ಯದರ್ಶಿ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ. ಇವರು ಗೃಹ ಮಂತ್ರಿಗೆ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಸಲಹೆ ಮತ್ತು ನೆರವು ನೀಡುತ್ತಾರೆ. ಗೃಹ ಇಲಾಖೆಯು ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಮತ್ತು ಸಂಯೋಜನೆಯ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಥರ ಎಕ್ಸಾಮಿನೇಷನ್ಗೆ ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳಾಗಿರ್ಬೋದು ಮತ್ತು ಡೈಲಿ MCQಗಳಿಗೆ ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GPSTR ಆಗಿರ್ಬೋದು, PSTR, HSTR ಮತ್ತು TET ಸಂಬಂಧಿಸಿದ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ನೋಟ್ಸ್ ಆಗಿರ್ಬೋದು ಮತ್ತು ಕ್ಲಾಸ್ಗಳು ಅವೈಲೇಬಲ್ ಇದೆ. ಸೊ ಈಗಲೇ ಹೋಗಿ ನೋಡಿ. ನಿಮ್ಮ ಡ್ರೀಮ್ ಜಾಬ್ಗೆ ಮೊದಲನೇ ಮೆಟ್ಟಿಲು ಇಲ್ಲಿಂದ ಪ್ರಾರಂಭಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಮತ್ತಷ್ಟು ಒಳ್ಳೆಯ ಕಂಟೆಂಟ್ದೊಂದಿಗೆ ಸಿಗೋಣ. ನಮಸ್ಕಾರಗಳು.